ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಹಾಗೆ ಸಾಮಾಜಿಕ ಕಾರ್ಯಕರ್ತರಾದಂಥ PS ಸುನಾಥನ್ ಅವರು ಈ ಗ್ರಾಮೀಣ ಅಂಗವಿಕಲರ ಪ್ರಶಸ್ತಿ ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ತಾವೆಲ್ಲ ಅದು ಗಮನಿಸಬೇಕು. ಅವರು ಹೇಳಿದ ಹಾಗೆ ತಾವೆಲ್ಲ ಜಾಗೃತರಾಗಬೇಕು. ನಮಗೆ ಸಲ್ಲಿಸ್ತಾ ಇದ್ದೀವಿ. ಕರ್ನಾಟಕದಲ್ಲಿರುವ VRW, MRW, URW ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲ ಕಡೆ ಹಬ್ಬಿ ಹರಡ್ತಾ ಇದೆ. ವಿಷಯ ಏನಪ್ಪ ಅಂದರೆ, ಎಲ್ಲರ ಹತ್ರ ಕಾಯಂ ಕೆಲಸ ಮಾಡ್ತೀನಿ ಅಂತ ಒಂದು ಸಂಘಟನೆ, 1-2 ಸಂಘಟನೆಗಳು ನಿಮ್ಮನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದೆ. ಯಾರಿಗೂ ಕಾಯಮೂ ಆಗೋದಿಲ್ಲ. ಸುಮ್ಮನೆ ಇದೆಲ್ಲ ಹಣ ಮಾಡೋಕ್ಕೆ ಒಂದು ಹುನ್ನಾರ ಅಂತ ಹೇಳ್ಬೋದು. ಆಮೇಲೆ ನೀವು ಹೋರಾಟಕ್ಕೆ ಹೋಗ್ಬೇಕಾದ್ರೆ ಎಚ್ಚರಿಕೆಯಿಂದ ಹೋಗಿ, ಹೋರಾಟ ಮಾಡಿ ಒಬ್ಬೊಬ್ಬರೇ, ಆದರೆ ಯಾವುದೇ ಸಂಘಟನೆ ಒಕ್ಕೂಟಗಳ ಜೊತೆ ಸೇರಬೇಡಿ. ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಅವ್ರು ಬರುತ್ತೆ. ಮಾನ್ಯ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜೀಶ್ ಮೇಡಮ್ಗೆ ಈಗಾಗಲೇ ನಾನು ಮನವಿ ಕೊಟ್ಟಿದ್ದೀನಿ. ಕೆಲವು ಜನ 90 ಭಾಗ ಕರ್ನಾಟಕದಲ್ಲಿ ಒಳ್ಳೆಯ ಪ್ರಾಮಾಣಿಕ VRWಗಳು ಇದ್ದೀರಿ, ಒಂದು 10% ಮಾತ್ರ ಮೈಗಳ್ರು ಇದ್ದೀರಿ. ಅದಕ್ಕೆ ನಾನು ಭೇಟಿ ಕೊಡ್ತೀನಿ. ಪಂಚಾಯತಿಗಳಲ್ಲಿ ಹೋಗಿ ನಾನು ಯಾರ್ಯಾರು ಮೈಗಳ್ತನ ಮಾಡ್ತಾರೆ, ವಿಕಲಚೇತನರಿಗೆ ಸವಲತ್ತುಗಳು ಕೊಡಿಸೋದಿಲ್ವೋ ಆ ಪಂಚಾಯತಿಗೆ ನಾನು ಭೇಟಿ ಮಾಡ್ತೀನಿ. ಮೈಗಳ್ರು ಎಲ್ಲೆಲ್ಲಿ ಇದ್ದಾರೋ, ಎಲ್ಲೆಲ್ಲಿ ಇರ್ತಾರೋ ಅಲ್ಲಿಗೆ ಮಾತ್ರ ನಾನು ಭೇಟಿ ಕೊಡೋದು ಸ್ನೇಹಿತರೆ. ಯಾಕಂದರೆ ನನಗೆ ಇದು ಸಂಬಂಧಪಟ್ಟ ವಿಷಯ ಅಲ್ಲವೇ ಅಲ್ಲ. ಆದ್ರೂ ನನಗೆ ಎಲ್ಲರೂ ನನಗೆ ಕರೆ ಮಾಡಿ ಪ್ರತಿ ಜನ ಹೇಳ್ತಾರೆ, ಈ ಥರ ನಮಗೆ ಅನ್ಯಾಯ ಆಗಿದೆ, ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ. ಯಾವುದೇ ಹೋರಾಟಕ್ಕೆ, ಈ ಗುಂಪುಗಾರಿಕೆ ಹೋರಾಟಕ್ಕೆ ದಯವಿಟ್ಟು ಯಾರು ಕೂಡ ಹೋಗಬೇಡಿ. ಅದರಿಂದ ನಾನು ಸಣ್ಣ ವಿಡಿಯೋ ಮಾಡ್ತಾಯಿದ್ದೀನಿ, ನಿಮಗೆ ಜಾಗೃತಿ ಮೂಡಿಸ್ತಾ ಇದ್ದೀನಿ. ನೀವೆಲ್ಲರೂ ಪ್ರತಿಯೊಬ್ಬರೂ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಇದ್ದಾರೆ, ಅವ್ರ ಜೊತೆ ನೀವು ಧೈರ್ಯವಾಗಿ ಹೇಳ್ಕೊಳ್ಬೇಕು. ನಿಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಂಡ್ರೆ ಅವರು ನಿಮಗೆ ಏನಾದರೂ ಒಂದು ಮಾಹಿತಿ ಕೊಡ್ತಾರೆ. ಆದರೆ ನೀವೇನು ಮಾಡ್ತೀರಿ, ಇವ್ರನ್ನ ಬಿಟ್ಬಿಡ್ತೀರಿ. ನೀವು ಯಾರು ಸತ್ಯ ಹೇಳ್ತಾರೋ, ನಿಜ ಹೇಳ್ತಾರೋ ಅವ್ರ ಹತ್ರ ಹೋಗೋದೇ ಇಲ್ಲ. ನೀವು ಹೋಗೋದು ಅಲ್ಲಿ ಕಾಯಂ ಆಗುತ್ತೆ, ನಮಗೆ ಅಲ್ಲಿ ಪರ್ಮನೆಂಟ್ ಕೆಲಸ ಆಗುತ್ತೆ. ಇದೆಲ್ಲ ಆಗೋ ಕೆಲಸ ಇಲ್ಲ. ಇರೋ ಸರ್ಕಾರಿ ಕೆಲಸನೇ ಭರ್ತಿ ಮಾಡೋಕ್ಕಾಗ್ತಾ ಇಲ್ಲ. ಅದರಿಂದ ನಾನು ಏನು ಹೇಳೋದು ಅಂದರೆ, ವಿಶೇಷವಾಗಿ ಯಾರು ಕೂಡ ಮೋಸ ಹೋಗಿ ವಂಚನೆ ಆಗಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಜನ ಹೇಳ್ತಾರೆ, ಸರ್ ಈ ಥರ ಕರೆ ಎಲ್ಲ ಮಾಡ್ತಾರೆ ನಮಗೆ, ಸರ್ ನಮಗೆ ತುಂಬ ಅನ್ಯಾಯ ಆಗಿದೆ, ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಅಂತ ನನಗೆ ತುಂಬ ಜನ ಕರೆ ಮಾಡ್ತಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಾನು ಹೋದಾಗ. ಅದರಿಂದ ನಾನು ಎಲ್ಲ VRW, URW, MRW ಅವರಿಗೆ ನಾನು ಹೆಲ್ಪ್ ಮಾಡ್ತೀನಿ, ಸಹಾಯ ಮಾಡೋಕ್ಕೆ ನಾನು ಬಂದಿರೋದು. ನೀವೆಲ್ಲರೂ ಕರ್ನಾಟಕದಲ್ಲಿರುವ ನೊಂದ ವ್ಯಕ್ತಿಗಳು VRW, URW, MRW ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೀರಿ. ಎಲ್ಲರಿಗೂ ವಿಕಲಚೇತನ ಸಿಗುವಂಥ ಅನುದಾನಗಳನ್ನ ಕೊಡಿಸ್ತಾ ಇದ್ದೀರಿ. ನಾನು ಅದ್ರ ಬಗ್ಗೆ ತುಂಬ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೋ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅದ್ರ ಪರವಾಗಿ ನಾನು ಎಲ್ಲ ಕರ್ನಾಟಕದಲ್ಲಿರೋ ಎಲ್ಲ ಗ್ರಾಮ ಪಂಚಾಯತಿಗೆ ನಾನು ಈಗಾಗಲೇ ಭೇಟಿ ಕೊಡ್ತಾ ಇದ್ದೀನಿ. ಪ್ರತಿಯೊಂದು ದಿನ ಭೇಟಿ ಮಾಡ್ತಾನೆ ಇರ್ತೀನಿ. ಆದರೆ ಈ ಘಟನೆ ಯಾಕಪ್ಪ ನಾನು ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಕೆಲವು ಸಂಘಟನೆಗಳು ನಿಮ್ಮನ್ನು ಇಟ್ಕೊಂಡು ಹಣ ಮಾಡಿಕೊಂಡು, ನಾವು ಕಾಯಂ ಕೆಲಸ ಕೊಡ್ತೀವಿ, ಕೆಲಸ ಮಾಡಿಸ್ತೀವಿ, ನೀವು ಹೋರಾಟಕ್ಕೆ ಬನ್ನಿ ಅಂತ ನಿಮಗೆ ಕರೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಅಂಥ ಕರೆಗೆ ನೀವು ಹೋಗಬಾರ್ದು. ಯಾಕಂದರೆ ನಾನು ಸಂಬಂಧಪಟ್ಟ ವಿಧಾನಸೌಧಕ್ಕೆ ಬಂದು ನಾನು ಈ ಪತ್ರ ಕೊಟ್ಟಾಗ ಏನು ಹೇಳ್ತಾರೆ, ಏನು ತಿಳುವಳಿಕೆ ಇಲ್ವನ್ರಿ ಅವ್ರಿಗೆ? ಕಾಯಂ ಕೆಲಸ ಯಾರಿಗೆ ಕೊಡ್ತಾರೆ? ಅವ್ರಿಗೆ ಗೌರವಧನ ಮಾತ್ರ ಕೊಡೋದು, ಕಾಯಂ ಕೆಲಸ ಕೊಡೋಕ್ಕಾಗೋದಿಲ್ವಲ್ಲ. ಅವರು ಈ ಥರ ತಾನೇ ಕೆಲಸಕ್ಕೆ ಬಂದಿರೋದು, ಕಾಯಂ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಸಂಘಟನೆಗಳ ಜೊತೆ ನೀವು ಯಾರೂ ಸೇರೋಕೆ ಹೋಗಬೇಡಿ. ವಿಕಲಚೇತನ ಆಗಿದ್ದೀರಿ, ನಿಮಗೆ ಜೀವನ ಹೇಗಿದೆ ಆಗಿ ಜೀವನ ಮಾಡ್ಕೊಂಡು ಹೋಗಿ ಸಂಘಟನೆ ಜೊತೆ ಸೇರ್ಕೊಳ್ಳೋದು, ಒಕ್ಕೂಟ ಜೊತೆ ಸೇರ್ಕೊಳ್ಳೋದು ಇದೆಲ್ಲ ಬೇಡ ಸ್ನೇಹಿತರೆ. ನಾನು ನಿಮಗೆ ಒಳ್ಳೆತನದಿಂದ ಹೇಳ್ತಾ ಇರೋದು, ವಿಧಾನಸೌಧ ಮುಂದುಗಡೆನೇ ಹೇಳ್ತಾ ಇದ್ದೀನಿ, ಒಳ್ಳೆತನದಿಂದ ಹೇಳ್ತಾ ಇರೋದು. ವಿಶೇಷವಾಗಿ ಇವತ್ತು ನಮಗೆ ಬಸವರಾಜ್ ಸರ್ ಇದ್ದಾರೆ. ಅವ್ರು ಯಾರಪ್ಪ ಅಂದರೆ, ಕಲಬುರಗಿಯಲ್ಲಿ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ತುಂಬ ಅವರು ಮಾನ್ಯತೆ ಪಡೆದಿದ್ದಾರೆ, ಮತ್ತು ತಿಳುವಳಿಕೆ ಇದೆ. ನನಗೆ ಗುರು ಕೂಡ ಅವರೇ ಆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿ ಎಲ್ಲ ಅವ್ರ ಜೊತೆ ಸಂಪರ್ಕದಲ್ಲಿರಿ. ಈ ಸಂಪರ್ಕ ಬಿಟ್ಟು ತಾಯಿ ಕೋಳಿ ಮರಿಗಳು ತಾಯಿ ಹತ್ರ ಇದ್ರೆ ಅನ್ನೋದು ಲಕ್ಷಣ. ಹೊರಗಡೆ ಹೋದರೆ ಅದ್ದುಗಿದ್ದೆಲ್ಲ ತೊಗೊಂಡೋಗ್ತದೆ. ಅದರಿಂದ ನೀವು ನಮ್ಮ ಬಸವರಾಜ್ ಜೊತೆ ಇದ್ರಿ ನೀವು. ಆಮೇಲೆ ಯಾರು ಮೋಸ ಹೋಗಬೇಡಿ. ಎಲ್ಲೆಲ್ಲಿ ವಿಕಲಚೇತರಿಗೆ ಯಾರ್ಯಾರು ಕೆಲಸ ಮಾಡ್ತಾ ಇಲ್ವೋ ಅಲ್ಲಿಗೆ ಮಾತ್ರ ನಾನು ಭೇಟಿ ಮಾಡ್ತಾಯಿದ್ದೀನಿ.
ಅದರಿಂದ ಪ್ರತಿಯೊಬ್ಬರು ಕೂಡ ನಾನು ಒಂದು ಮತ್ತೆ ಕಳಕಳೆಯಿಂದ ಮನವಿ ಮಾಡ್ಕೊಳ್ಳೋದು, ನೀವು ಯಾರು ಕೂಡ ಸಂಘಟನೆ ಒಕ್ಕೂಟ ಅಲ್ಲಿಗೆಲ್ಲ ಹೋಗಬೇಡಿ. ಪ್ರಾಮಾಣಿಕವಾಗಿ ವಿಕಲಚೇತನಿಗೆ ಸಿಗುವಂಥ ಅನುದಾನಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ವಿಶೇಷವಾಗಿ ಇನ್ನೊಂದು ಹೇಳ್ತೀನಿ ಅಂದರೆ, ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುಸ್ತಕಗಳನ್ನು ಹೆಚ್ಚಾಗಿ ಓದಿದ್ರೆ ನಿಮಗೆ ಜ್ಞಾನ ಬರ್ತದೆ. ಅದರಿಂದ ನಾನು ಮನವಿ ಮಾಡ್ತಾಯಿದ್ದೀನಿ. ಮತ್ತು ನೀವು ಕಾಯಂ ಕೆಲಸ ಆಗುತ್ತೆ ಅಂತ ಹೇಳಿದ್ರೆ ಆಗೋದಿಲ್ಲ. ಮಾನ್ಯ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜೀಶ್ ಅವರ ಆಪ್ತ ಕಾರ್ಯದರ್ಶಿ ಅವರು ಮತ್ತು ಅವ್ರ ಹತ್ರ ಎಲ್ಲ ನಾನು ಬಂದು ಈಗಾಗಲೇ ಮನವಿ ಸಲ್ಲಿಸಿದ್ದೀನಿ. ಅದರಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ, ನಿಮಗೆ ಒಂದು ಜಾಗೃತಿ ಮೂಡಿಸ್ಬೇಕು ಅಂತ ನಾನು ಯಾಕಂದ್ರೆ ನಿಮಗೂ ನನಗೂ ಯಾವುದೇ ರೀತಿ ಸಂಬಂಧ ಕೂಡ ಇಲ್ಲ. ಆದರೂ ತುಂಬ ಜನ ಹೇಳ್ತಾರಲ್ವಾ, ಈ ಥರ ನಮಗೆ ಸಮಸ್ಯೆ ಆಗುತ್ತೆ ಅಂತ ತುಂಬ ಜನ ಹೇಳಿದ್ದಾರೆ, ಈಗಾಗಲೇ ಹೇಳಿದ್ದಾರೆ. ಅದರಿಂದ ನಾನು ನಿಮಗೆ ಜಾಗೃತಿ ಮೂಡಿಸ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಪ್ರತಿಯೊಬ್ಬರು ಇರೋ ಜಾಗದಲ್ಲೇ ಕೆಲಸ ಮಾಡಿಕೊಂಡು ನಿಮ್ಮ ಜೀವನ ನೋಡಿಕೊಂಡು, ಹೆಣ್ಮಕ್ಳಿದ್ರೆ ಗಂಡ ಮತ್ತು ಮಕ್ಕಳನ್ನ ನೋಡಿಕೊಂಡು, ಗಂಡು ಮಕ್ಕಳಿದ್ರೆ ಹೆಂಡ್ತಿನ ನೋಡ್ಕೊಂಡು ಜೀವನ ಸಾಧಿಸ್ಕೊಂಡು ನೀವು ಇರೋದ್ರಲ್ಲೇ ತೃಪ್ತಿ ಪಡಿ. ನಿಮಗೆ ಕಾಯಂ ಕೆಲಸ ಆಗುತ್ತೆ, ಅಲ್ಲಿ ಸಂಬಳ ಜಾಸ್ತಿ ಕೊಡ್ತಾರೆ, ಇಲ್ಲಿ ಹೋರಾಟಕ್ಕೆ ಬನ್ನಿ, ಅಲ್ಲಿ ಹೋರಾಟಕ್ಕೆ ಬನ್ನಿ ಅಂದರೆ ಬರಬೇಡಿ. ಸಮಯ ವ್ಯರ್ಥ. ಇನ್ನು ಮುಂದಿನ ದಿನಗಳಲ್ಲಿ ಆ ರೀತಿ ನಡೆಯೋದಿಲ್ಲ. ಅದರಿಂದ ನಿಮಗೆ ಒಂದು ಜಾಗೃತಿ ಮೂಡಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಸ್ನೇಹಿತರೆ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ದಿನ ನಿಮಗೆ ತೋರಿಸ್ತಾ ಇದ್ದೀನಿ. ವಿಧಾನಸೌಧ ಇವತ್ತು ತುಂಬ ಖಾಲಿ ಹೊಡಿತೈತೆ. ನನಗೆ ಬೇಜಾರಾಗುತ್ತೆ, ಒಳಗಡೆ ಯಾಕಪ್ಪ ಹೋದೆ ಅಂತ. ಅಷ್ಟೊಂದು ಸೈಲೆಂಟ್ ಆಗೈತೆ. ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದ್ದಂತೆ. ಅದರಿಂದ ನನಗೆ ತುಂಬ ಏನಪ್ಪ ಇಷ್ಟೊಂದು ಅಂತ ಹೇಳ್ಬಿಟ್ಟು ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಮನವಿ ಮಾಡ್ತಾಯಿದ್ದೀನಿ, ನಿಮಗೆ ಏನೇ ಸಮಸ್ಯೆ ಏನೇ ಬೇಕಾದರೂ ನನ್ನನ್ನು ಕರೆ ಮಾಡಿ. ಆಮೇಲೆ ವಿಶೇಷವಾಗಿ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಬಸವರಾಜ್ ಸರ್ಗೆ ಅವ್ರ ಜೊತೆ ಸಂಪರ್ಕದಲ್ಲಿರಿ. ನಿಮಗೆ ಎಲ್ಲ ಮಾಹಿತಿ ಅವರೇ ಕೊಡ್ತಾರೆ. ನನಗೆ ಒಬ್ಬರು ಗುರು ಆಗಿದ್ದಾರೆ ಅಂದರೆ ನನಗೆ ತುಂಬ ಖುಷಿಯಾಗಿ, ಇಂಥ ವ್ಯಕ್ತಿಗಳು ಗುರುವಾಗಿದ್ದಾರೆ ಅಂದರೆ ನನಗೆ ತುಂಬ ಖುಷಿ ಆಗ್ತದೆ. ಅದರಿಂದ ಪ್ರತಿಯೊಬ್ಬರು ನೀವೆಲ್ಲರೂ ಚೆನ್ನಾಗಿರಿ, ನಾನು ಸಪೋರ್ಟ್ ಮಾಡ್ತೀನಿ. ಮತ್ತು ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ, ಬಸವರಾಜ್ ಸರ್ ಜೊತೆ ಇರಿ ಅಂತ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಶುಭ ದಿನ.